ನಮಸ್ತೆ ವೀಕ್ಷಕರೇ. ಜಗತ್ತಿಗೆ ಭಾರತದ ದೊಡ್ಡ ಕೊಡುಗೆ ಏನಂತ ಹೇಳಿದ್ರೆ ತುಂಬಾ ವಿಷಯಗಳಲ್ಲಿ ಯೋಗ ಕೂಡ ಒಂದು. ಇಡೀ ಜಗತ್ತಿಗೆ ಯೋಗ ಅಂದ್ರೆ ಏನು ಅಂತ ಕಲಿಸಿದಂತಹ ದೇಶ ಭಾರತ. ಭಾರತ ದೇಶದಲ್ಲಿ ಯಾಕೆ ಮೈಸೂರನ್ನೇ ಯೋಗ ನಗರಿ ಅಂತ ಕರೀತಾರೆ? ವಿಶ್ವಕ್ಕೆ ನಮ್ಮ ಮೈಸೂರಿನ ದೊಡ್ಡ ಕೊಡುಗೆ ಏನು, ಅಥವಾ ಯೋಗಾಗೆ ಮೈಸೂರಿನ ಕೊಡುಗೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡೋಣ. ಸುಮಾರು 100-120 ವರ್ಷಗಳ ಹಿಂದೆ ಹೋದ್ರೆ ಮೈಸೂರನ್ನ ಯೋಗನಗರಿ ಅಂತ ಕರೀತಾ ಇರಲಿಲ್ಲ. ಮೈಸೂರನ್ನ ಯೋಗನಗರಿ ಅಂತ ಕರೆಯಕ್ಕೆ ಕಾರಣ ಆಗಿದ್ದು ಒಬ್ಬ ಅಸಾಮಾನ್ಯ ವ್ಯಕ್ತಿಯಿಂದ. ಆತನ ಹೆಸರು ಟಿ ಕೃಷ್ಣಮಾಚಾರ್ಯ, ಅಂದ್ರೆ ತಿರುಮಲೈ ಕೃಷ್ಣಮಾಚಾರ್ಯ ಅನ್ನೋ ವ್ಯಕ್ತಿಯಿಂದ. ಹೌದು, ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ರೆ ಮೈಸೂರಿಗೆ ಯಾಕೆ ಯೋಗನಗರಿ ಅಂತ ಹೆಸರು ಬಂತು, ಹಾಗೆ ಅವರು ಯೋಗಗೆ ನೀಡಿದ ಕೊಡುಗೆ ಏನೋ ಅಥವಾ ಮೈಸೂರು ಯೋಗಗೆ ನೀಡಿದ ಕೊಡುಗೆ ಏನೋ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋದಲ್ಲಿ ಮುಂದುವರಿಯೋಣ. ತಿರುಮಲೈ ಕೃಷ್ಣಮಾಚಾರ್ಯ ಅವರು ಜನಿಸಿದ್ದು ಚಿತ್ರದುರ್ಗದಲ್ಲಿ. ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಅವರು ತಮ್ಮ ವಿದ್ಯೆಯೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಪಾಟ್ನಾಕ್ಕೆ ಹೋಗ್ತಾರೆ. ಪಾಟ್ನಾದ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಸಂಸ್ಕೃತದ ಅಧ್ಯಯನವನ್ನ ಶುರು ಮಾಡ್ತಾರೆ. ಅವರು ಬ್ರಾಹ್ಮಣ ಒಂದು ಸಮುದಾಯದಲ್ಲಿ ಹುಟ್ಟಿರೋರಾಗಿದ್ರಿಂದಾಗಿ ಅವರಿಗೆ ಯೋಗಾಸನ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಧ್ಯಾನದ ಕೆಲವು ಬೇಸಿಕ್ ಅಂದ್ರೆ ಏನಂತೀವಿ ಪ್ರೈಮರಿ ಸೀರೀಸ್ ಅಷ್ಟನ್ನ ಅವರಿಗೆ ಆರಾಮಾಗಿ ಮನೆಯಲ್ಲೇ ಹೇಳ್ಕೊಟ್ಟಿರ್ತಾರೆ. ಅವ್ರ ತಂದೆಯವರಿಂದ ಅವ್ರು ಕಲ್ತಿರ್ತಾರೆ. ಅವರು ತಮ್ಮ 18ನೇ ವಯಸ್ಸಿಗೆ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸ್ತಾರೆ ಸಂಸ್ಕೃತದ ಮೇಲೆ. ಅಲ್ಲಿನ ಪ್ರಾಂಶುಪಾಲರಿಗೆ ಇವರಿಗೆ ಯೋಗದ ಕಡೆ ಇದ್ದಿದ್ದಂತಹ ತುಂಬಾ ದೊಡ್ಡ ಒಲವು ಗೊತ್ತಾಗಿ ಅವರು ಒಂದು ಜಾಗನ ಸಜೆಸ್ಟ್ ಮಾಡ್ತಾರೆ. ಅದು ಬೇರೆ ಯಾವ್ದು ಜಾಗ ಅಲ್ಲ, ಟಿಬೆಟ್ ಅಥವಾ ನೇಪಾಳದ ಸಮೀಪದಲ್ಲಿರುವಂತಹ ಒಂದು ಜಾಗದಲ್ಲಿ ಶ್ರೀ ರಾಮಮೋಹನ ಬ್ರಹ್ಮಚಾರಿ ಅನ್ನೋ ಒಬ್ಬರು ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಹತ್ರ ನೀನು ಹೋಗಿ ಅಲ್ಲಿ ಯೋಗಾಸನ ಕಲ್ತ್ಕೊಂಬ ಅಂತ. ಇವರು ಹೋಗ್ತಾರೆ. ಇವರು ಹೋದಾಗ ಇವರಿಗೆ ಸಂಸ್ಕೃತದ ಮೇಲಿದ್ದಂತಹ ಹಿಡಿತದಿಂದಾಗಿ ಅವರೊಟ್ಟಿಗೆ ಸಂಸ್ಕೃತದಲ್ಲೇ ಮಾತಾಡೋಕೆ ಶುರು ಮಾಡ್ತಾರೆ. ಮಾತಾಡಿ ತುಂಬಾ ದಿನಗಳವರೆಗೆ ವೆಯ್ಟ್ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ರಾಮಮೋಹನ ಬ್ರಹ್ಮಚಾರಿ ಅವ್ರು ಏನಿರ್ತಾರೆ ಅವ್ರು ಹೇಳ್ಕೊಡಲ್ಲ ಟಿ ಕೃಷ್ಣಮಾಚಾರ್ಯ ಅವರಿಗೆ. ತುಂಬಾ ದಿನಗಳ ನಂತರ ಇವರ ಇಂಟ್ರೆಸ್ಟ್ ನ ನೋಡಿ ಅವರು ಹೇಳ್ಕೊಡೋಕೆ ಒಪ್ಕೊಂತಾರೆ. ಅಲ್ಲಿ ಅವರು ತಮ್ಮ ವಿದ್ಯೆಯನ್ನ ಪೂರ್ತಿಯಾಗಿ ಕಲ್ತ್ಕೊಂಡ್ಬರ್ತಾರೆ. ಅವರಿಗೆ ಅಲ್ಲಿವರೆಗೂ ಇದ್ದಂತಹ ಯೋಗದ ಮೇಲಿದ್ದಂತಹ ಒಂದು ಗ್ರಿಪ್ ಆಗಿರ್ಬೋದು ಅಥವಾ ಪ್ರಾಣಾಯಾಮದ ಮೇಲಿದ್ದಂತಹ ಒಂದು ಗ್ರಿಪ್ ಆಗಿರ್ಬೋದು, ಅದೆಲ್ಲ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಇದನ್ನೆಲ್ಲಾನು ತಿಳ್ಕೊಂಡಂತಹ ನಮ್ಮ ಟಿ ಕೃಷ್ಣಮಾಚಾರ್ಯ ಅವರು ದೇಶದ ಎಲ್ಲಾ ಕಡೆ, ಅಂದ್ರೆ ಈ ನಾರ್ತ್ ಇಂಡಿಯಾ ಅಂತ ನಾವು ಏನ್ ಕರಿತೀವಿ, ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಹೋಗಿ ಯೋಗವನ್ನ ಬೆಳೆಸೋಕೆ ಶುರು ಮಾಡ್ತಾರೆ. ಪ್ರತಿ ಕಡೆ ಹೋಗೋದು, ವರ್ಕ್ಶಾಪ್ ಕೊಡೋದು, ಅಲ್ಲಿ ಯೋಗದ ಬೆಳವಣಿಗೆ ಬಗ್ಗೆ ಹೇಳೋದು, ಈ ತರದ ಎಲ್ಲಾ ವಿಷಯಗಳನ್ನ ಅವ್ರು ಹೇಳೋಕೆ ಶುರು ಮಾಡ್ತಾರೆ. ಈ ತರ ನಡೀತಿರ್ಬೇಕಿದ್ರೆ 1926ರಲ್ಲಿ ನಮ್ಮ ದಣಿಗಳಾದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ತಾಯಿಯ ಹುಟ್ಟುಹಬ್ಬನ ಆಚರಿಸೋಕ್ಕೋಸ್ಕರ ವಾರಾಣಸಿಗೆ ಹೋಗಿರ್ತಾರೆ. ಅಲ್ಲಿಗೆ ಹೋದಾಗ ಅದೇ ಸಮಯಕ್ಕೆ ನಮ್ಮ ಟಿ ಕೃಷ್ಣಮಾಚಾರ್ಯ ಅವರು ಕೂಡ ಒಂದು ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಿರ್ತಾರೆ. ಈ ವರ್ಕ್ಶಾಪ್ ನ ನೋಡಿದಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅನ್ಸುತ್ತೆ, ಯಾಕೆ ಈ ಯೋಗನ ನಾವು ನಮ್ಮ ಮೈಸೂರಿಗೆ ತರಬಾರ್ದು ಅಥವಾ ನಮ್ಮ ವಾರಿಯರ್ಸ್ ಸೈನಿಕರುಗಳೇ ಏನಿದ್ರೆ ಅವರಿಗೆ ಹೇಳ್ಕೊಡ್ಬಾರ್ದು. ಯಾಕಂತ ಅಂದ್ರೆ ಇದರಿಂದ ಬಾಡಿಯಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ, ಇದರಿಂದ ಅವರು ಯುದ್ಧಗಳನ್ನ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಕೃಷ್ಣಮಾಚಾರ್ಯ ಅವರೊಟ್ಟಿಗೆ ಮಾತಾಡಿದ್ರೆ, ಕೃಷ್ಣಮಾಚಾರ್ಯ ಅವರು ಕೂಡ ಕರ್ನಾಟಕದವರೇ ಆಗಿದ್ದರಿಂದ ಎಲ್ಲದಕ್ಕೂ ಸರಿ ಅಂತ ಒಪ್ಕೊಂಡು ಅವರು ನಮ್ಮ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಅವರಿಗೆ ಇದ್ದಂತ ಆಸನಗಳನ್ನ ಹೇಳ್ಕೊಡಕ್ ಆಗ್ತಿರಲ್ಲ. ಯಾಕಂತ ಅಂದ್ರೆ ಆ ಆಸನಗಳೇನಾಗಿರುತ್ತೆ, ನಿಮ್ಮ ಮೆಂಟಲ್ ಸ್ಟ್ರೆಸ್ ಅಥವಾ ಒಂದು ಥೆರಪಿಟಿಕ್ ಸ್ಟೈಲ್ ಅಲ್ಲಿ ಇದ್ದಿದ್ರಿಂದಾಗಿ ಅವ್ರು ಆ ಥರದ ಯೋಗನ ಹೇಳ್ಕೊಡಕ್ಕಾಗಲ್ಲ. ಅವ್ರು ಅದಕ್ಕೆ ಏನ್ ಮಾಡ್ತಾರೆ, ವಿನ್ಯಾಸನ ಆಡ್ ಮಾಡ್ತಾರೆ. ವಿನ್ಯಾಸನ ಆಡ್ ಮಾಡಿದ್ರಿಂದಾಗಿ ಏನಾಗುತ್ತೆ, ಅದು ಒಂದು ಜಿಮ್ನಾಸ್ಟಿಕ್ ಸ್ಟೈಲ್ ಅಥವಾ ಒಂದು ಮಾರ್ಷಲ್ ಆರ್ಟ್ಸ್ ಸ್ಟೈಲ್ ನ ತಗೊಳುತ್ತೆ ಅಲ್ಲಿವರೆಗೂ ಇದ್ದಂತಹ ಆಸನಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಕೋರ್ ಸ್ಟ್ರೆಂತ್ ಅಥವಾ ನಾವೇನ್ ಕರಿತೀವಿ ನಮ್ಮ ಕಂಪ್ಲೀಟ್ ಬಾಡಿಗೆ ಒಂದು ಜಿಮ್ನಾಸ್ಟಿಕ್ ಅಥವಾ ಮಾರ್ಷಲ್ ಆರ್ಟ್ಸ್ ತರದ್ದು ಒಂದು ಗ್ರಿಪ್ ಸಿಗುತ್ತೆ ಬಾಡಿಗೆ. ಸೊ ಅದರಿಂದಾಗಿ ಆ ಸೈನಿಕರುಗಳಿಗೆ ಎಲ್ಲರಿಗೂ ಅಲ್ಲಿವರೆಗೂ ಮಾಡ್ತಿದ್ದಂತಹ ನಾರ್ಮಲ್ ವಾರ್ಮ್ ಅಪ್ ಆಗಿರ್ಬೋದು ಅಥವಾ ಎಕ್ಸರ್ಸೈಸ್ ಆಗಿರ್ಬೋದು, ಇದು ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ. ಹಾಗೆ ಮೈಸೂರಿಗೆ ಯೋಗದ ಪರಿಚಯ ಆಗುತ್ತೆ. ಇಲ್ಲಿಂದ ಯೋಗಾಗೆ ಅಂತಾನೆ ಒಂದು ಸೆಪರೇಟ್ ಸ್ಕೂಲ್ ಕಟ್ಸ್ಕೊಟ್ಟಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ಯೋಗ ಮೈಸೂರಲ್ಲಿ ಪಸರಿಸೋಕೆ ಒಂದು ದೊಡ್ಡ ಕಾರಣಕರ್ತರಾಗಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಇದಾದ ಮೇಲೆ ಏನಾಗುತ್ತೆ, ಕೃಷ್ಣಮಾಚಾರ್ಯ ಅವರು ಯಾವತ್ತು ತನ್ನ ದೇಶ ಬಿಟ್ಟು ಹೋದವರಲ್ಲ, ಅಂದ್ರೆ ಭಾರತನ ಬಿಟ್ಟು ಬೇರೆ ಎಲ್ಲೂ ವಿದೇಶಕ್ಕೆ ಹೋದವರಲ್ಲ. ಆದ್ರೆ ನೀವು ಮೈಸೂರಿಗೆ ಬಂದು ನೋಡಿದ್ರೆ ಮುಕ್ಕಾಲಷ್ಟು ಜನ ನಿಮಗೆ ಫಾರಿನರ್ಸ್ ಗಳೇ ಕಾಣಿಸ್ತಾರೆ. ಗೋಕುಲಂ ಅನ್ನೋ ಏರಿಯಾದಲ್ಲಿ ತುಂಬಾ ಕಡೆ ಇರ್ತಾರೆ, ಬಟ್ ಗೋಕುಲಂ ಅಲ್ಲಿ ನೀವು ನೋಡಿದ್ರೆ ಒಂದ್ ನಿಮಿಷ ನಿಮಗೆ ಶಾಕ್ ಆಗುತ್ತೆ, ಎಲ್ಲಿ ನಾನು ಫಾರಿನ್ ಕಂಟ್ರಿಗೆ ಬಂದಿದ್ದೀನ ಅಥವಾ ಮೈಸೂರಲ್ಲೇ ಇದ್ದೀನ ಅಂತ. ಯಾಕೆ ಮೈಸೂರಲ್ಲಿ ಮಾತ್ರ ಅಷ್ಟು ಜನ ಫಾರಿನರ್ಸ್ ಗಳು ಸಿಗ್ತಾರೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರಲ್ಲಿ ಕೂಡ ನಿಮ್ಗೆ ಅಷ್ಟು ಜನ ಫಾರಿನರ್ಸ್ ಗಳು ಕಾಣಿಸಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರಾದವರು ಅವರ ಶಿಷ್ಯಂದ್ರು.
ಅವ್ರ ಶಿಷ್ಯರಲ್ಲಿ ತುಂಬಾ ಪಾಪ್ಯುಲರ್ ಆದಂತಹ ಇಬ್ರು ಶಿಷ್ಯರು ಯಾರಂತ ಅಂದ್ರೆ ಅದು BKS ಅಯ್ಯಂಗಾರ್ ಅವರು, ಅದರ ಜೊತೆಗೆ ಪಟ್ಟಾಭಿ ಜೋಯಿಸ್ ಅವರು. ಈ ಇಬ್ರು ಶಿಷ್ಯರು ಏನ್ ಮಾಡ್ತಾರೆ ಅಂದ್ರೆ ಅವರು ವೆಸ್ಟರ್ನ್ ಕಂಟ್ರೀಸ್ ಗಳಿಗೆ ಹೋಗಕ್ ಶುರು ಮಾಡ್ತಾರೆ. ಈಗ ಏನು ಬೇರೆ ದೇಶದಲ್ಲಿ ಯೋಗಾಗಿರೋ ಪ್ರಾಮುಖ್ಯತೆ ಅಥವಾ ಯೋಗದ ಮೇಲಿರೋ ಅರಿವು ಬರೋಕ್ ಶುರು ಆಯ್ತು, ಅದು ಶುರು ಆಗಿದ್ದು ಇಬ್ಬರಿಂದನೇ ಅಂತಾನೆ ಹೇಳ್ಬೋದು. ಈ ಇಬ್ರು ಬೇರೆ ಕಡೆಗೆ ಹೋಗಿ ಅವರದೇ ರೀತಿಯಾದಂತಹ ಎರಡು ವಿಭಿನ್ನವಾದಂತಹ ಬೇರೆ ರೀತಿಯ ಯೋಗಗಳನ್ನ ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಅಯ್ಯಂಗಾರ್ಗೂ ಬಂದು ಅವರೇ ಥೆರಪಟಿಕ್ ಸ್ಟೈಲು, ಅಲೈನ್ಮೆಂಟು, ಅದರ ಜೊತೆಗೆ ಯೋಗ ಮಾಡಬೇಕಿದ್ರೆ ಬ್ಲಾಕ್ಗಳು, ಸ್ಟ್ರಾಪ್ಗಳು ಇದನ್ನ ಯೂಸ್ ಮಾಡಿ ಹೇಳೋಕೆ ಶುರು ಮಾಡ್ತಾರೆ. ಇದೇ ಅಯ್ಯಂಗಾರ್ ಯೋಗ ಅಂತ ಪಾಪ್ಯುಲರ್ ಆಗುತ್ತೆ. ಇವತ್ತಿಗೆ ತುಂಬಾ ಜನಪ್ರಿಯವಾಗಿರುವಂತಹ ಥೆರಪಟಿಕ್ ಯೋಗ ಅಂತಂದ್ರೆ ಫಸ್ಟ್ ನೆನಪಿಗೆ ಬರೋದೇ ನಮ್ಮ ಅಯ್ಯಂಗಾರ್ ಯೋಗ. ಅಯ್ಯಂಗಾರ್ ಯೋಗ ಆದ್ಮೇಲೆ ನೆಕ್ಸ್ಟ್ ಒಬ್ರು ಬರೋದೇ ನಮ್ಮ ಪಟ್ಟಾಭಿ ಜೋಯಿಸ್ ಅವರು, ಪಟ್ಟಾಭಿ ಜೋಯಿಸ್ ಅವರು. ಅವರು ಹೇಳ್ಕೊಟ್ಟಂತಹ ಯೋಗನೇ ಅಷ್ಟಾಂಗ ವಿನ್ಯಾಸ ಯೋಗ. ಇದು ಆಲ್ಮೋಸ್ಟ್ ಸಿಮಿಲರ್ ಕೃಷ್ಣಮಾಚಾರ್ಯ ಅವರು ಏನು ಹೇಳ್ಕೊಟ್ಟಿದ್ರು ಅದೇ ತರದ್ದು ಯೋಗ ಇದೆ. ಅದರ ಜೊತೆಗೆ ಇವರು ವಿನ್ಯಾಸನ ಆಡ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ನಾವು ಬ್ರೀಫ್ ಆಗಿ ನೋಡೋದಾದ್ರೆ ಕೃಷ್ಣಮಾಚಾರ್ಯ ಅವರಿಂದ ಶುರುವಾಗಿದ್ದು ವಿನ್ಯಾಸ ಯೋಗ, ಅವರ ಶಿಷ್ಯಂದಿರಾದಂತಹ BKS ಅಯ್ಯಂಗಾರ್ ಅವರು ಶುರು ಮಾಡಿದ್ದು ಅಯ್ಯಂಗಾರ್ ಯೋಗ, ಪಟ್ಟಾಭಿ ಜೋಯಿಸ್ ಅವರು ಶುರು ಮಾಡಿದ್ದು ಅಷ್ಟಾಂಗ ವಿನ್ಯಾಸ ಯೋಗ. ಅಷ್ಟಾಂಗ ವಿನ್ಯಾಸ ಯೋಗ ಕೂಡ ಆಲ್ಮೋಸ್ಟ್ ನಿಮಗೆ ವಿನ್ಯಾಸ ಯೋಗ ತರನೇ ಇರುತ್ತೆ, ಆದ್ರೆ ಇದರಲ್ಲಿ ಇನ್ಕ್ಲೂಡಿಂಗ್ ಹಠ ಕೂಡ ಸೇರ್ಕೊಂಡು ಅದನ್ನ ಅವರು ಪ್ರತಿ ಒಂದು ಯೋಗಾಸನಕ್ಕೂ ಕೂಡ ನೀವು ಊರ್ಧ್ವಮುಖ ಶ್ವಾನ, ಅಧೋಮುಖ ಶ್ವಾನ ಈ ತರ ಮಾಡೋದಾಗಿರುತ್ತೆ. ಇದರಿಂದಾಗಿ ನಮ್ಮ ಮೈಸೂರಿಗೆ ಒಂದು ಯೋಗ ನಗರಿ ಅಂತ ಹೆಸರು ಬಂತು. ಹಾಗೆ ಈ ತರಹ ದೊಡ್ಡ ದೊಡ್ಡ ಯೋಗ ವಿದ್ವಾಂಸರನ್ನ ಕೊಟ್ಟಂತಹ ಊರು ನಮ್ಮ ಮೈಸೂರು. ಹಾಗೆ ನಾವಿದಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ನಮ್ಮ ಧಣಿಗಳಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ, ಅದ್ರ ಜೊತೆಗೆ ಮಾಡರ್ನ್ ಯೋಗದ ಫಾದರ್ ಅಂತಾನೆ ಕರ್ಸ್ಕೊಂಡಿರುವಂತಹ ಕೃಷ್ಣಮಾಚಾರ್ಯ ಅವರಿಗೆ. ಮೈಸೂರು ಯೋಗಕ್ಕೆ ನೀಡಿದಂತಹ ಒಂದು ಕೊಡುಗೆಯ ಬಗ್ಗೆ ನನ್ನ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.